ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಹೂರ್ಣ ಮಾಡೋದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ತೀನಿ. ಹೂರ್ಣ ಮಾಡೋದು ಭಾಳ ತೊಂದರೆ ಅನ್ನಿಸ್ತಿರ್ತೈತಿ. ಅಮಾವಾಸ್ಯೆ ಬಂದ್ರೆ ಏನೋ ಒಂದು ಹಬ್ಬ ಹುಣ್ಣಿಮೆ ಬಂದ್ರೆ ಹೂರ್ಣ ಮಾಡ್ಕೋಬೇಕಲ್ಪ ಅಂಥೇಳಿ ಅದು ಹೆಂಗಾಗುತ್ತೆ ಅಂಥೇಳಿ ಒಂದು ಚಿಂತೆ ಇರ್ತೈತಿ. ಅದಕ್ಕೆ ಈಗ ನಾನು ಈಸಿಯಾಗೆ ಹೂರ್ಣ ಹೆಂಗೆ ಮಾಡ್ಕೊಳ್ಳೋದು, ಕರೆಂಟ್ ಬೇಕಾಗಿಲ್ಲ ಏನಿಲ್ಲರಿ, ಹೂರ್ಣ ಹಂಗೆ ಮಾಡ್ಕೊಳ್ಳೋಂಗೆ ನಾನು ಈಗ ನಿಮಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ನಾನು ಕಡಲೆಬೇಳೆಯನ್ನು ತೊಗೊಂಡೇನಿ ಒಂದು ಕಪ್ನಷ್ಟು, ಅದನ್ನ ಗ್ಲಾಸ್ ಅದನ್ನು ಕಡಲೆಬೇಳೆಯನ್ನು ಚೆಂದಂಗೆ ತೊಳ್ಕೊಳಕ್ತಾನೆ. ತೊಳ್ಕೊಂಡು ಈಗ 2-3 ಸಲ ಕಡಲೆಬೇಳೆಯನ್ನು ಚೆಂದಂಗೆ ತೊಳ್ಕೊಬೇಕ್ರಿ. ತೊಳ್ಕೊಂಡು ನೋಡ್ರಿ, ಈಗ ತೊಳೆದ ನೀರನ್ನು ಅದಕ್ಕೆ ಹಾಕಿ ಇಡಬೇಕಾಗ್ತತಿ. ಈಗ ನೀರದು ಎಷ್ಟು ಹಿಡಿತೈತಿ ಅಷ್ಟು ನೋಡಿ ಕೈ ಇಟ್ಟು ನೋಡಿ ಹಾಕ್ಬೇಕ್ರಿ. ಅದಕ್ಕೆ ನೀರು ಅಂದ್ರೆ 3 ಗ್ಲಾಸಷ್ಟು ಹಾಕ್ಬೇಕ್ರಿ. ಹಾಕಿದ್ರೆ ನೀವು ಅಳತೆ ಮಾಡಿ ಹಾಕಿದ್ರೆ ಅದು ಯಾವತ್ತು ತೊಗೊಂಡಿರ್ತೀವಿ ಅದರಲ್ಲೇ. ಈಗ ನೋಡ್ರಿ ಅದು ಕುದ್ದೈತಿ, ಒಂದು 4-5 ವಿಸಲ್ ಆಗಿಂದ ಇಷ್ಟ ಆಗೈತೆ. ಅದು ಹೂರ್ಣ ಬ್ಯಾಳೆ ಭಾಳ ಚಂದ ಕುದಿಬೇಕ್ರಿ. ಅದು ಆ ಕುದ್ದಾದ್ಮೇಲೆ ಬ್ಯಾಳೆ ಕುದಿಲಿಲ್ಲ ಅಂದ್ರೂ ಮತ್ತೊಂದು ಸಲನೂ ಇಡ್ರಿ, ಆದ್ರೆ ಬ್ಯಾಳೆ ಕುದಿಬೇಕ್ರಿ. ಅದು ಬೆಸ್ಟ್ ಅಂದರೆ ಬ್ಯಾಳೆ ಕುದಿಬೇಕು. ಅದಕ್ಕೆ ಈಗ ಬ್ಯಾಳೆ ಕುದ್ದೈತ್ರಿ, 5 ವಿಸಲ್ ಹೊಡಿಸಿದಾಗ ಈ ಥರ ಬ್ಯಾಳೆ ಕುದ್ದೈತೆ ನಮ್ಮದು. ಇದನ್ನು ನಾನು ಒಂದು ಅದರದ್ದು ಸಾನ್ಗೆ ಒಳಗೆ ಹಾಕಿ ಅದನ್ನ ಬ್ಯಾಳೆ ಎಲ್ಲ ನೀರು ಬಸ್ಕೊಳಕ್ತಾನೆ ರೀ. ನೀರು ಬಸ್ಯಾಕತ್ತೇಳೇನ ಈ ಸಾನ್ಗೆ ತೊಗೊಂಡು ಬಸ್ಯಾಕತ್ತಾನೆ ರೀ. ನೋಡಿರಿ ಇದ್ರೊಳಗೆ ಈಗ ನೀರು ಅಂದ್ರೆ ಅದು ಕಟ್ರಿ, ಅಂದ್ರೆ ಸಾರು ಮಾಡೋಕೆ ಬರ್ತೈತಿ. ಹೋಳಿಗೆ ಸಾರು ಮಾಡೋಕೆ ಅದು ಬರ್ತೈತೆ ಅಂಥೇಳೇನ ಅದ್ರೊಳಗೆ ನಾನು ಕಟ್ಟೆಲ್ಲ ಬಸದು ಇಟ್ಕೊಂಡೆ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಈ ಥರ ನೋಡಿರಿ, ಈಗ ಎಷ್ಟು ಚಂದ ಬಂದೈತಿ ಇದು ಬ್ಯಾಳೆ. ಅದೆಲ್ಲ ಒಂದಿಷ್ಟು ನೀರು ಇರಂಗಿಲ್ಲಲ್ರಿ, ಮಸ್ತ್ ಬಂದೈತಿ. ಇದಕ್ಕೆ ನಾವು ಬೆಲ್ಲ ಕುಡಿಸ್ಕೋಬೇಕಾಗ್ತತಿ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ನೀರು ಪೂರ್ತಿಯಾಗಿ ಅದ್ರೊಳಗಿಂದ ತೆಗೆದು ಹಿಂಗೆ ತೊಗೋಬೇಕ್ರಿ. ಆಮೇಲೆ ನೀವು ಬೆಲ್ಲನೂ ಅಳತೆ ಮಾಡಿಟ್ಕೊರಿ. ಈ ಒಂದಿಷ್ಟು ಅದನ್ನ ಗ್ಯಾಸ್ ಮೇಲೆ ಇಟ್ಟು ಅದನ್ನ ಎಲ್ಲ ನೀರು ಹೋಗಿಸಿ ಆಮೇಲೆ ಬೆಲ್ಲವನ್ನು ಕೂಡಿಸ್ಬೇಕ್ರಿ. ಈಗ ನೋಡಿರಿ ಅದರೊಳಗೆ ಏನೂ ನೀರಿಲ್ಲ. ಈಗ ಬೆಲ್ಲ ಕರಿಗೆ ಅದು ನೀರು ಆಗ್ಬೇಕ್ರಿ, ಅದು ಬ್ಯಾಳೆ ಒಳಗೆ. ಹಂಗೆ ಈಗ ನಾನು ಬೆಲ್ಲವನ್ನು ಒಡೆದು ತೊಗೊಳಕ್ತೇನೆ ರೀ. ಪೂರ್ತಿಯಾಗಿ ಗಂಟಿಲ್ದಂಗೆ ಹೊಡಿಬೇಕ್ರಿ. ಅವನ್ನ ಒಡೆದು ಚೆಂದಂಗೆ ಇದ್ರೊಳಗೆ ಕುದಿಸ್ಕೋಬೇಕ್ರಿ. ಇದನ್ನು ಚೆಂದಂಗೆ ಅದನ್ನ ಕುದಿಸ್ಬೇಕ್ರಿ. ಇದನ್ನು ಬ್ಯಾಳೆ ಬೆಲ್ಲ ಎರಡೂ ಕೂಡಿ ಬೆಲ್ಲ ಕರಗುತ್ತಾನೂ ಅದು ಕುದೀತಿರ್ತೈತೆ ಬ್ಯಾಳ್ಯಾಗರೆ. ಆ ಬ್ಯಾಳೆ ಕುದ್ದಿಂದ ಇದನ್ನು ನೋಡಿರಿ ಎಷ್ಟು ಚಂದ ಹಿಂಗೆ ಪೂರ್ತಿಯಾಗಿ ಕುದಿಬೇಕ್ರಿ. ಒಂದು ಅದಕ್ಕೆ ಅಂದರೆ ಬೆಲ್ಲ ಕರಗೈತೆ ಅಂಥೇಳಿ ನಮಗೆ ಗೊತ್ತಾಗ್ತೈತಿ. ಅದು ಕುದ್ದಿರ್ತೈತೆ ರೀ ಬೆಲ್ಲದ ಜೋಡಿನೇ ಬ್ಯಾಳೆ. ಈಗ ನೋಡಿರಿ ಎಷ್ಟು ಮಸ್ತಾಗೈತೆ, ಹಿಂಗೆ ಬರ್ಬೇಕ್ರಿ. ಬೆಲ್ಲೆಲ್ಲ ಕರಿಗೆ ಬ್ಯಾಳೆ ಜೊತೆ ಹೊಂದ್ಕೊಂಡ್ಬಿಡ್ಬೇಕಾದ್ರೆ ಈ ಥರ ಬಂದಿದ್ದನ್ನು ನಾವು ಈಗ ಹೂರ್ಣ ಮಾಡ್ಕೋಬೇಕಾಕತಿ. ಹೂರ್ಣ ಮಾಡೋದು ಈಸಿಯಾಗಿ ತೋರಿಸ್ತೀವಿ ರೀ ನಾವು. ಯಾಕಂದ್ರೆ ಅದಕ್ಕಾಗೆ ನಾವು ಹೋಳಿಗೆ ಎಲ್ಲ ಕೆಟ್ಟುಬಿಡ್ತಾವೆ, ಒಂದು ಸಲ ಮೆತ್ತಗಾಗ್ಬಿಡ್ತತಿ ಏನೋ ಮಾಡೋಕ್ಕೆ ಹೋಗಿ. ಈ ಥರ ಮಾಡಿದ್ರೆ ಯಾವುದೂ ಫೇಲ್ ಆಗಂಗಿಲ್ಲ, ಮಸ್ತ್ ಬರ್ತಾವೆ ರೀ. ಈಗ ನೋಡಿರಿ ಇಷ್ಟ ಆಗೈತಲ್ರಿ, ಬ್ಯಾಳೆ ಬೆಲ್ಲ ಎರಡೂ ಕುದಿಸಿಟ್ಲ. ಇಲ್ಲಿ ತನಕನೂ ನಾವು ಅದಕ್ಕೆ ಬೆಲ್ಲ ಕುಡಿಸೋದು, ಬ್ಯಾಳೆ ಕರೆಕ್ಟಾಗಿ ಕುದಿಸೋದು ಅವೆಲ್ಲನೂ ಮಾಡಿದ್ವು. ಆಮೇಲೆ ಏನು ಮಾಡೋದಂದ್ರೆ ಇದೈತೆ ನೋಡಿರಿ, ಈ ಸಾನ್ಗೆ ಒಳಗೆ ಹಾಕಿ ನಾನು ಇದನ್ನ ಏನು ಬೆಲ್ಲ ಬೇಳೆ ಕುಡಿಸಿದ್ವಲ್ರಿ ಅದನ್ನ ಹೂರ್ಣ ಮಾಡ್ಕೊಳಕ್ತಾನೆ. ಹೂರ್ಣ ಈಸಿಯಾಗಿ ಮಾಡ್ಕೊಬೋದು, ಯಾಕಂದ್ರೆ ಅದು ಬ್ಯಾಳೆ ಕುದ್ದಿರ್ತೈತಿ, ಬೆಲ್ಲನೂ ಅದ್ರ ಜೊತೆ ಚೆಂದಂಗೆ ಮಿಕ್ಸ್ ಆಗಿರ್ತೈತಿ. ಇದರಿಂದ ನಾವು ಸೋಸಿಬಿಟ್ಟಿವಂದ್ರೆ ಸಾನ್ಗೆ ಒಳಗೆ ಹಾಕಿ ಹಿಂಗೆ ತಿಕ್ಬಿಟ್ಟಿವಂದ್ರೆ ಅದು ಹೂರ್ಣ ಬಂದುಬಿಡ್ತೈತೆ. ಭಾಳ ಈಸಿಯಾಗಿ ಸಿಂಪಲ್ಲಾಗಿ ಹೂರ್ಣ ಮಾಡುವಂಥ ಮೆಥಡ್ ಐತಿದು. ಅದಕ್ಕೆ ನೀವು ಮಾಡಿರಿ. ಈ ಥರ ಮಾಡಿದ್ರೆ ನಿಮ್ಗೆ ಹೂರ್ಣ ಚೆಂದಂಗೆ ಸಿಗ್ತೈತೆ. ಈಗ ಅದರಲ್ಲೇ ನಿಮ್ಗೆ ಬೇರೆ ಒಂದು ಏನರ ಸ್ಪೂನ್ ತೊಗೊಂಡು ಮಾಡ್ಬೋದು, ಒಂದು ಗ್ಲಾಸ್ ತೊಗೊಂಡು ಹಗುರ ಅದನ್ನು ಮಾಡ್ಕೋಬೋದು. ಕೈಯಂತ್ರ ಮಾಡಿದ್ರಂತೂ ಭಾಳ ಬೆಸ್ಟ. ಅದಕ್ಕೆ ನಾನೀಗ ಮಾಡ್ಕೊಳಕ್ತೇನೆ ರೀ. ಈಗ ಭಾಳ ಮಸ್ತಾಗಿರುವಂಥ ಒಂದು ಹೂರ್ಣ ಕೆಳಗಡೆ ಅದೇನು ಸಾನ್ಗೆ ಇಟ್ಟಿರ್ತೀವಲ್ರಿ ಅದರಿಂತ್ರನ ರೆಡಿ ಆಗ್ತಿರ್ತೈತೆ ರೀ. ಈಗ ನಿಮಗೆಲ್ಲ ತೋರಿಸ್ತೀನಿ ನಾನು ಹೆಂಗೆ ಹೂರ್ಣ ಬರ್ತಿರ್ತೈತೆ. ಅಗದಿ ಸಾಫ್ಟಾಗಿ ಚೆಂದಾಗಿ ಹೂರ್ಣ ನಮಗೆ ಸಿಗ್ತೈತಿ. ಅದಕ್ಕೆ ಇದನ್ನ ಮಾಡ್ಕೊಳಕ್ತೈತೆ ರೀ. ನೀವು ಇದೇ ಥರನ ಬ್ಯಾಳೆ ಕುದಿಸಾಕಿಟ್ಟು ಕರೆಕ್ಟಾಗಿ ಬ್ಯಾಳೆ ಬಂದಿಂದ ಅದನ್ನ ಬಸ್ಕೊಂಡು ಇದನ್ನು ಮಾಡಿ ಬೆಲ್ಲ ಕೂಡಿಸಿ ಮಾಡ್ಬೋದು ರೀ. ನೋಡಿರಿ ಈಗ ಎಷ್ಟು ಮಸ್ತಾಗಿರುವಂಥ ಒಂದು ಹೂರ್ಣ ನಾ ರೆಡಿ ಮಾಡಾಕತ್ತೀವಿ. ಈಗ ಎಲ್ಲನೂ ಅದನ್ನು ಕೈಯಿಂದ ಮಾಡಿದ ಕೂಡಲೇ ಅದು ಎಲ್ಲ ಕೆಳಗೆ ಬಂದಿರ್ತೈತಿ ಹೂರ್ಣ. ಇದು ಏನು ಬಿರ್ಸಂದು ಒಂದು ಸ್ವಲ್ಪ ಅನಿಸಿರ್ತೈತಲ್ರಿ, ಇದೆಲ್ಲ ಮ್ಯಾಲೆ ಇರ್ತೈತಿ. ಇದನ್ನು ಸಾರಿಗೆ ನಾವು ಹಾಕೋಬೋದು. ಇದನ್ನ ಏನು ವೇಸ್ಟ್ ಆಗಂಗಿಲ್ಲ, ಯಾಕಂದ್ರೆ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಸಾರು ಮಾಡೋಕೆ ನಡೀತಿರ್ತೈತಿ. ನೋಡಿರಿ ಹೂರ್ಣ ಎಷ್ಟು ಮೆತ್ತಗೆ ಎಷ್ಟು ಭಾರಿ ಬಂದೈತಿ. ಅಗದಿ ಮಸ್ತಾಗಿ ಹೋಳಿಗೆ ಬರ್ತಾವೆ ಹಿಂಗೆಲ್ಲ ಹೂರ್ಣ ಬಂತಂದ್ರೆ. ಈಸಿಯಾಗೆ ನಾನು ಮಿಕ್ಸರ್ ತೊಗೊಳಾರ್ದ
ಈ ಥರ ಒಂದು ಹೂರಣ ಗ್ರ್ಯಾಂಡರ್ಗೆ ಹಾಕೋದಿಲ್ಲ, ಏನೂ ಇಲ್ದನ ಭಾಳ ಮಸ್ತಾಗಿರುವಂಥ ಒಂದು ಒಳ್ಳೆ ಮೆತ್ತಂದು ಹೂರಣ ಮಾಡೈತಿ. ಈಗ ಭಾಳ ಬೆಸ್ಟ್ ಆಗೈತಿ ಇದು. ಹದನೂ ಅಷ್ಟೇ ಬಂದೈತ್ರಿ. ಈ ಥರ ಮಾಡಿ ಹೋಳಿಗೆ ಮಾಡೋದ್ರಿಂದ ಹೋಳಿಗೆ ಭಾರಿ ಮಸ್ತ್ ಬರ್ತಾವೆ. ನೀವು ಈ ಥರ ಟ್ರೈ ಮಾಡುವಂಥ